ಅಷ್ಟು ಈಸಿ ಅಲ್ಲ. ನೀವಿಲ್ಲಿ ಕಾಣ್ತಿರೋದು ರಕ್ತಕೊಂಡಂ ಅಂತ. ಜ್ವಾಲಾ ನರಸಿಂಹನಿಗೆ ಪ್ರತಿನಿತ್ಯ ಈ ಕುಂಡದಲ್ಲಿರುವಂತಹ ಜಲವನ್ನು ತಗೊಂಡೋಗಿ ಅಭಿಷೇಕವನ್ನು ಮಾಡಲಾಗುತ್ತೆ. ಇಲ್ಲಿಂದ ನಾವು ಮುಂದಕ್ಕೆ ಹೋದಾಗ ಸಿಗುವಂಥದ್ದೇ ಜ್ವಾಲಾ ನರಸಿಂಹ. ನೋಡಿ ಎಷ್ಟು ಅದ್ಭುತವಾಗಿರುವಂಥದ್ದು. ಇಲ್ಲೇ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಂತಹ ಜಾಗ. ಮತ್ತು ಈ ಜ್ವಾಲಾ ನರಸಿಂಹನ ತಲೆಯ ಶಿಖರ ಮೇಲಿರುವಂಥದ್ದೇ ಉಗ್ರಸ್ತಂಭ. ಬನ್ನಿ ಹಾಗೆ ಜ್ವಾಲಾ ನರಸಿಂಹನನ್ನು ತೋರಿಸ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ನೋಡಿ ಅಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಭಂಗಿಯಲ್ಲೇ ಅದೇ ಜಾಗದಲ್ಲಿ ಕೂತಿದ್ದಾನೆ ನರಸಿಂಹ. ಇದು ಅವನ ಆವರಣ. ನಿಮಗೆ ಎದುರುಗಡೆ ಕಾಣಿಸ್ತಿರೋದೆ ಗರುಡಾದ್ರಿ ಬೆಟ್ಟ. ಆ ಗರುಡ ಬೆಟ್ಟ ನೋಡಿ ಮಧ್ಯಭಾಗದಲ್ಲಿರುವಂಥದ್ದೇ ಮುಖನಾಸಿಕ, ಆ ಮಧ್ಯಭಾಗದೇ ಕೊಕ್ಕು, ಮತ್ತು ಆ ಕಡೆ ಮತ್ತು ಈ ಸೈಡಲ್ಲಿ ಕಾಣಿಸ್ತಿರೋದೇ ರೆಕ್ಕೆಗಳು. ನಿಮಗೆ ಇನ್ನು ಸ್ವಲ್ಪ ಎತ್ತರದಲ್ಲಿ ಹೋದರೆ ಆ ಗರುಡಾದ್ರಿ ಬೆಟ್ಟ ನಿಮಗೆ ಗರುಡ ಅಂತೆ ಸ್ಪಷ್ಟವಾಗಿ ಕಾಣುತ್ತೆ. ಅತ್ಯಂತ ಮನೋಹರವಾಗಿರುವಂತಹ ಕ್ಷೇತ್ರ. ನಿಮ್ಗೆ ಈ ರಸ್ತೆ ನೋಡಿದ್ರೆ ಚಿಕ್ಕಮಂಗ್ಳೂರಿಗೋ ಮಡಿಕೇರಿಗೋ ಬಂದಂತಹ ನೆನಪಾಗುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಗುಹಾಲಯ. ಇದ್ರ ಮೇಲ್ಗಡೆ ನೀರು ಯಾವಾಗಲೂ ಸದಾ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಯಾವಾಗಲೂ ಮಳೆ ನೀರು ಜಿನುಗ್ತಾನೆ ಇರುತ್ತೆ. ಅತ್ಯಂತ ಪವಿತ್ರವಾಗಿರುವಂಥ ನೀರು, ಆರೋಗ್ಯಪೂರ್ಣವಾಗಿರುವಂತಹ ನೀರು, ಮತ್ತು ಈ ನೀರನ್ನು ಸೇವಿಸೋದ್ರಿಂದ ಎಲ್ಲ ರೋಗನೂ ನಿವಾರಣೆ ಆಗುತ್ತೆ. ಮತ್ತು ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದರೆ ಈ ಬೆಟ್ಟವನ್ನು ಹತ್ತಿ ಬಂದ ನಂತರದಲ್ಲಿ ತುಂಬ ಆಯಾಸ ಆಗಿರುತ್ತೆ. ದೇಹವನ್ನು ತಂಪು ಮಾಡಲಿಕ್ಕೆ ಅಂತಲೇ ಜ್ವಾಲಾ ನರಸಿಂಹ ಈ ಜಾಗವನ್ನು ಈ ಥರ ಸದಾ ತಂಪಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ನೇನೋ ಅಂತ ಅನ್ನೋ ಭಾವ ಬರುತ್ತೆ. ಜ್ವಾಲಾ ನರಸಿಂಹ ಬಂದು ಅತ್ಯಂತ ಉಗ್ರ ಸ್ವರೂಪ. ಯಾಕೆ ಅಂದರೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಎಷ್ಟು ಕೋಪಗೊಂಡಿದ್ದ ಅಂದರೆ ಆ ಕೋಪವನ್ನು ತಣ್ಣಗೆ ಮಾಡಲಿಕ್ಕೆ ಭಕ್ತ ಪ್ರಹ್ಲಾದನಿಂದ ಕೂಡ ಸಾಧ್ಯ ಆಗಲಿಲ್ಲ. ಅಷ್ಟು ಪ್ರಖಂಡವಾದಂತಹ ಕೋಪ ಇತ್ತು ಆ ಜ್ವಾಲಾ ನರಸಿಂಹನಿಗೆ. ಭಗವಂತನನ್ನು ನೋಡಲಿಕ್ಕೆ ಅತ್ಯಂತ ಪರಿಶುದ್ಧವಾಗಿ ಬೇಕಾಗಿರೋದು ನಂಬಿಕೆ, ಪರಿಶುದ್ಧವಾದಂತಹ ಭಾವ. ಈ ಎರಡು ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಅಂತ. ಸೊ ನೋಡಿ ಎಷ್ಟು ಸುಂದರವಾಗಿದೆ. ನೀವೊಂದ್ಸಲಿ ಬನ್ನಿ ಅಹೋಬಿಲಕ್ಕೆ ಬಂದು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಜ್ವಾಲದಲ್ಲಿ ಎಂಡ್ ಮಾಡಿ ಮತ್ತೆ ಕೆಳಭಾಗಕ್ಕೆ ಇಳಿದೋಗ್ತಾರೆ. ಇದೇ ಜ್ವಾಲದಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ಉಗ್ರಸ್ತಂಭಕ್ಕೆ ಹೋಗುವಂತಹ ದಾರಿ ಇದೆ. ಅತ್ಯಂತ ಮನೋಹರವಾಗಿರುವಂಥದ್ದು, ಕ್ಲಿಷ್ಟಕರವಾಗಿರುವಂಥದ್ದು ಉಗ್ರಸ್ತಂಭ. ಆದರೆ ಉಗ್ರಸ್ತಂಭಕ್ಕೆ ಒಂದ್ಸಲಿ ಪ್ರತಿಯೊಬ್ಬರು ಹೋಗಲೇಬೇಕು. ಯಾರು ತಿಂಗಳಿಗೆ ಒಂದ್ಸಲಿ ಬೆಟ್ಟವನ್ನು ಹತ್ತುತ್ತಾರೆ ಅವ್ರಿಗೆ ಯಾವುದೇ BP, ಶುಗರ್, ಹಾರ್ಟ್ ಅಟ್ಯಾಕ್ ಯಾವುದೇ ಸಮಸ್ಯೆಗಳು ಇಲ್ಲದಂತೆ ಅವರಿಗೆ ಎಲ್ಲವೂ ಕಳೆದು ಅತ್ಯಂತ ಆರೋಗ್ಯ ಪರಿಪೂರ್ಣವಾಗಿರುವಂತಹ ಒಂದು ಶಕ್ತಿಯನ್ನು ಕೊಡುವಂಥದ್ದೇ ಈ ಬೆಟ್ಟಗಳು.